ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಇದುವರೆಗೂ ತುಂಬಾ ಹೆಚ್ಚು ಮಾರಾಟ ಮಾಡಿರುವಂಥ ಪ್ರಾಡಕ್ಟ್‌ನ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದು ತುಂಬಾ ಈಸಿ ಇದೆ. ಆ್ಯಂಡ್ ಈ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಯಾವಾಗಲೂ ಕೂಡ ಕಾಟನ್ ಬಟ್ಟೆನೇ ಯೂಸ್ ಮಾಡ್ತೀನಿ. ಇಲ್ಲಿ ನಿಮಗೆ ನಾನು ತೋರಿಸ್ತೀನಿ ಯಾವ್ಯಾವ ರೀತಿ ಬಟ್ಟೆ ಇರುತ್ತೆ ಅಂತ ಹೇಳಿ. ನನ್ನ ಹತ್ರ ಇವಾಗ ಇರುವಂಥದ್ದು ಈ ರೀತಿ ಪ್ಯೂರ್ ಕಾಟನ್ ಇರುವಂಥ ಬಟ್ಟೆನೇ ನಾನು ಇಟ್ಕೊಂಡಿರ್ತೀನಿ. ಇದರಿಂದ ಏನಾಗುತ್ತೆ, ಪ್ರಾಡಕ್ಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಕಾಟನ್ ಬಟ್ಟೆ ಅಥವಾ ಮಿಕ್ಸ್ ಕಾಟನ್ ಇದ್ರೂ ಕೂಡ ಪರವಾಗಿಲ್ಲ. ನೀವು ಇದನ್ನ ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬ ಈಸಿ ಇರುತ್ತೆ. ಯಾವುದೇ ರೀತಿ ಕಟ್ ಇರೋದಿಲ್ಲ. ಅಂದರೆ ಯಾವುದೇ ರೀತಿ ನೀವು ಒಂದು ಫ್ಯಾಬ್ರಿಕ್‌ನ ಕಟ್ ಮಾಡ್ದೇನೆ ಈ ಒಂದು ಪ್ರಾಡಕ್ಟ್‌ನ ನೀವು ರೆಡಿ ಮಾಡ್ಬೋದು. ಅಂದರೆ ಹೊಲಿಗೆನೇ ಬರಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೆ ಜಸ್ಟ್ ನೋಡಿ ನೀವು ಯಾವುದೇ ರೀತಿ ಕಟ್ ಮಾಡ್ದೇನೆ ಹಾಗೇನೇ ನೀವು ಪ್ರಾಡಕ್ಟ್‌ನ ರೆಡಿ ಮಾಡ್ಬೋದು. ತುಂಬ ಈಸಿಯಾಗಿರುವಂಥ ಪ್ರಾಡಕ್ಟು. ಬಟ್ ಆದರೆ ತುಂಬಾ ಇದು ನಾನು ಮಾರಾಟ ಮಾಡಿದ್ದೀನಿ ಇದನ್ನು. ಆ್ಯಂಡ್ ಸುಮಾರು ಜನ ಇವಾಗಲೂ ಕೂಡ ನನಗೆ ನಾಳೆ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ಸಂಡೇ ಅಲ್ವಾ? ಸೊ, ಇವತ್ತು ನನಗೆ ಇದು ಆರ್ಡರ್ 5 ಆರ್ಡರ್ ಹೋಗ್ತಾ ಇದೆ. ಸೊ, ಹೀಗಾಗಿ ನಾನು ಈ ಒಂದು ಪ್ರಾಡಕ್ಟ್‌ನ ಮಾಡುವಾಗ ಒಂದು ವೀಡಿಯೋ ಶೂಟ್ ಕೂಡ ಮಾಡಿದ್ದೀನಿ. ಈ ರೀತಿ ಒಳಗಡೆ ನಾನು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾರ್ಮಲ್ ಯೂಸ್ ಮಾಡ್ಬೋದು. ನಾರ್ಮಲ್ ನಿಮ್ಮ ಊರಲ್ಲಿ ಸಿಕ್ಕರೆ ಓಕೆ. ಇಲ್ಲಾಂದರೆ ಫ್ಯಾಬ್ರಿಕ್ ಈ ರೀತಿ ನೀವಿಲ್ಲಿ ಯೂಸ್ ಮಾಡ್ಬೋದು. ಇವಾಗ ಮೆಜರ್ಮೆಂಟ್ ಹೇಳ್ತೀನಿ, ಸ್ವಲ್ಪ ಇದನ್ನ ಲಕ್ಷ್ಯ ಕೊಟ್ಟು ನೋಡಿ. ಆ್ಯಂಡ್ ಯಾವುದೇ ರೀತಿ ಕಟ್ ಮಾಡಬೇಕಾಗಿಲ್ಲ. ಜಸ್ಟ್ ಆಲ್ರೆಡಿ ಕಟ್ ಮಾಡಿದ್ರೆ ಈ ರೀತಿ ಪೀಸ್ ಬೇಕಾಗುತ್ತೆ. ಆ್ಯಂಡ್ ಇದರದ್ದು ಮೆಜರ್ಮೆಂಟ್ ನಾನು ಹೇಳ್ತೀನಿ. ಫಸ್ಟಿಗೆ ಒಂದು ಕಾಟನ್ ಪೀಸು, ನಂತರ ಇಲ್ಲಿ ಫಾರ್ಮ್ ಶೀಟ್ ತೊಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ನೋಡಿ ತೋರಿಸ್ತೀನಿ. ಇದು ಕಾಟನ್ ಪೀಸು ಆ್ಯಂಡ್ ಇದು ಫಾರ್ಮ್ ಶೀಟು ಆ್ಯಂಡ್ ಇದು ಒಂದು ಲೈನಿಂಗು. ಈ ರೀತಿ ತೊಗೊಂಡಿದ್ದೀನಿ. ಆ್ಯಂಡ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾನು ಪ್ರಾಡಕ್ಟದ್ದು ರೇಟ್ ಏನಿರುತ್ತೆ ಕಡಿಮೆ ಇಟ್ಟಿರ್ತೀನಿ. ಬಟ್ ಅದನ್ನು ನಾರ್ಮಲ್ ಯೂಸ್ ಮಾಡಿದರೆ ಸೊ ಅಲ್ಲಿ ಸ್ವಲ್ಪ ನಾನು ಪ್ರೈಸ್‌ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀನಿ. ಇದು ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಸಪೋಸ್ ನಮಗೆ ಕಡಿಮೆ ರೇಟಲ್ಲಿ ಮಾಡಿಕೊಡಿ ಅಂತಂದರೆ, ಸೊ ಕ್ವಾಲಿಟಿ ಕೂಡ ಅದು ಖರಾಬ್ ಆಗಬಾರ್ದು, ಚೆನ್ನಾಗಿ ಆಗಬೇಕು ಅಂದರೆ ನಾವು ಇದೇ ರೀತಿನೇ ಮಾಡ್ತೀನಿ. ಸೊ ಇಲ್ಲಿ ನಾನು ಉದ್ದಕ್ಕೆ ನಾನು ಎಷ್ಟು ತೊಗೋತಾ ಇದ್ದೇನೆ ಅಂತ ನಿಮಗೆ ಅಳತೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ಉದ್ದಕ್ಕೆ ನಾನಿಲ್ಲಿ ತೊಗೊಂಡಿರೋದು 11. ಓಕೆ, 11 ಇಂಚ್ ತೊಗೊಂಡಿದ್ದೀನಿ. ಅಗಲಕ್ಕೆ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂತ ನೋಡ್ಬೋದು. ಇಲ್ಲಿ ಕೇವಲ 10 ಇಂಚು ತೊಗೊಂಡಿರುವಂಥದ್ದು. ನಾನು ಹೇಳಿರುವಂಥ ಸೈಜೇ ಇರಬೇಕು. ಆ್ಯಂಡ್ ಇನ್ಮೇಲಿಂದ ಯಾವುದೇ ರೀತಿಗೆ ಏನು ನಾವು ಕಟ್ ಮಾಡಬೇಕಾಗಿಲ್ಲ. ಜಸ್ಟ್ ನಾನು ಸಿಂಪಲ್ಲಾಗಿ ಪ್ರಾಡಕ್ಟೇ ಮಾಡಿಬಿಡ್ತೀನಿ ಇವಾಗ. ಓಕೆ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸಮ್‌ಟೈಮ್ಸ್ ಇವಾಗ ಇನ್ನೊಂದು ಪೀಸು ನಾನು ಸ್ವಲ್ಪ ದೊಡ್ಡ ಸೈಜ್ ಹೊಲಿತಾ ಇದ್ದೀನಿ. ಉದ್ದಕ್ಕೆ 12 ಇಂಚು ಆ್ಯಂಡ್ ಅಗಲಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು 11 ಇಂಚು ತೊಗೋತಾ ಇದ್ದೀನಿ. ಓಕೆ. ಸೊ ಈ ರೀತಿ ನೀವು ಮೆಜರ್ಮೆಂಟ್ ಇಟ್ಕೊಂಡು ದೊಡ್ಡದು ಚಿಕ್ಕದು ನೀವು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸುಮಾರು ಜನ ಹೇಳ್ತಾ ಇದ್ರಿ, ನಮಗೆ ರನ್ನರ್ ಎಲ್ಲ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಇದು ರನ್ನರ್ ಹೇಗೆ ಹಾಕ್ತಾರೆ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸಬರೋ ಹೆಣ್ಮಕ್ಳಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರಿ ಮಾಡ್ತಾ ಇರುವಾಗ. ಸೊ ಇಲ್ಲ, ಸಿಂಪಲಾಗಿ ನಿಮಗೊಂದು ಟಿಪ್ ಹೇಳ್ತೀನಿ. ಅದೇ ರೀತಿಯೇ ನೀವಿಲ್ಲಿ ಜಿಬ್ ರನ್ನರ್ ಅಂದರೆ ಜಿಬ್ ಅಂತ ಹೇಳ್ತೀವಿ. ಓಕೆ. ಸೊ ಅದನ್ನು ಇನ್ಸರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಈ ರೀತಿ ನಿಮಗೆ 5 ನಂಬರ್ದು ಜಿಪ್ಸ್‌ಗಳು ಸಿಗುತ್ತೆ, ರನ್ನರ್ ಸಿಗುತ್ತೆ. ನಾರ್ಮಲಿ ಎಲ್ಲ ಶಾಪಲ್ಲಿ ಸಿಗುತ್ತೆ. ಇಲ್ಲ ನಮಗೆ ಬೇಕು ಅಂತಂದರೆ ಸೊ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿ ಫಸ್ಟಿಗೆ ಒಂದು ಸ್ವಲ್ಪ ಈ ರೀತಿ ಹೊರಗಡೆ ಎಳಿಬೇಕಿದ್ನ ಆ್ಯಕ್ಚುಲಿ. ಓಕೆ. ಒಂದು ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಜಾಸ್ತಿ ಏನು ಎಳಿಬೇಕಾಗಿಲ್ಲ. ಸ್ವಲ್ಪ ಇದನ್ನು ಮಾಡಿದ್ರೆ ಈ ರೀತಿ ಹಿಚ್ಕಿದ್ರೆ ಅದೇನಾಗುತ್ತೆ, ಆಟೋಮೆಟಿಕ್ಲಿ ಒಂದು ಸಣ್ಣದಾಗಿ ಈ ರೀತಿ ಎಳೆದು ಬರುತ್ತೆ. ಇದು ತಂತಿ ಥರ ಬರುತ್ತೆ. ಸೊ ಅದನ್ನು ಇಷ್ಟು ಮಾಡ್ಕೊಂಡ್ಬಿಟ್ಟು ನಂತರ ನೀವೇನು ಮಾಡಬೇಕು ಅಂದರೆ ಇದಕ್ಕೆ ರನ್ನರ್‌ನ ಇನ್ಸರ್ಟ್ ಮಾಡಬೇಕು. ರನ್ನರ್ ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ಜಿಪ್‌ಗೆ ಹೇಳ್ತೀನಿ ನಾನು. ಸೊ ಇದನ್ನು ನೋಡಿ ಯಾವ ರೀತಿ ಶೇಪಲ್ಲಿ ಆಗುತ್ತೆ. ಈ ರೀತಿ ಇನ್ಸರ್ಟ್ ಮಾಡಬೇಕು. ಓಕೆ. ಉಲ್ಟಾ ಮಾಡೋಕ್ಕೆ ಹೋಗಬೇಡಿ. ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯೇ ಇನ್ಸರ್ಟ್ ಮಾಡಬೇಕು. ತುಂಬ ಈಸಿಯಾಗಿ ಹೋಗುತ್ತೆ. ಓಕೆ. ಕೆಲವ್ರು ಹೇಳ್ತಾ ಇದ್ರಿ ನಮಗೆ ಜಿಪ್ ಹಾಕಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಹೀಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಆ್ಯಂಡ್ ಯಾರು ಬೇಕಾದರೂ ಕೂಡ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ತೋರಿಸಿದ್ರು ಅವರು ಕೂಡ ಇದನ್ನ ಮಾಡ್ತಾರೆ. ಏನು ತೊಂದರೆ ಇಲ್ಲ, ತುಂಬ ಈಸಿಯಾಗಿರುತ್ತೆ. ನೋಡಿ, ಇವಾಗ ಜಸ್ಟ್ ಎರಡನ್ನೂ ಇಟ್ಕೊಂಡು ಸರಿ ಸಮಾನವಾಗಿ ಜಸ್ಟ್ ಇದನ್ನ ಈ ರೀತಿ ಎಳೆದ್ಬಿಟ್ರೆ ಇಲ್ಲಿ ಜಿಪ್ ಹಾಕಿದಂಗೆ ಆಗುತ್ತೆ. ಓಕೆ. ಸೊ ಇದು ನಿಮಗೆ ಟೈಲರಿಂಗ್ ಶಾಪಲ್ಲಿ ಹೋದರೆ ಸೊ ಇದು ನಿಮಗೆ ₹20 ಮೀಟರು, 25 ರೂಪಾಯಿಗೆ ಮೀಟರ್ ಎಲ್ಲ ಸಿಗುತ್ತೆ. ಸೊ ಇಲ್ಲಪ್ಪ ನಮಗೆ ಕಡಿಮೆ ರೊಕ್ಕದಲ್ಲಿ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ. ನಾನು ನಿಮ್ಗೆ ಇದನ್ನ ಪ್ರೊವೈಡ್ ಮಾಡ್ತೀನಿ. ಯಾಕಂದರೆ ಹೋಲ್ಸೇಲಲ್ಲಿ ನಾನು ತೊಗೊಂಬಂದಿರ್ತೀನಲ್ವ, ಸೊ ಅದನ್ನೇ ನಿಮಗೆ ಕಳಿಸಿರ್ತೀನಿ. ಆ್ಯಂಡ್ ಆಲ್ರೆಡಿ ಸ್ಕ್ರಂಚಿ ಕಿಟ್ ನಮಗೆ ಇದುವರೆಗೂ 10 ಕಿಟ್ಟು ರಿಸೀವ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲೈನ್ ಆಗಿ ನಾನಿಲ್ಲಿ ಕ್ರಾಸ್ ಮೇಲೆ ಹಾಕಿಬಿಟ್ಟು ಲೈನ್ಗೆ ಹಾಕ್ತಾ ಇದ್ದೀನಿ. ಅಂದರೆ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ಲೈನ್. ಅದರಿಂದ ಏನಾಗುತ್ತೆ, ಫ್ಯಾಬ್ರಿಕ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಅದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದ್ರಿಗೆ ನಾನು ಹೇಳಿದ್ನಲ್ವ, ಲಾಸ್ಟ್ ಟೈಮ್ ಒಂದು ಸ್ಕ್ರಂಚಿ ವಿಡಿಯೋ ಮಾಡಿದ್ದೆ ನಾನು ಕಿಟ್ ಬಗ್ಗೆ. ಯಾಕಂದರೆ ಸುಮಾರು ಹೆಣ್ಮಕ್ಳಿಗೆ ಫ್ಯಾಬ್ರಿಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಕಿಟ್ ಲಾಂಚ್ ಮಾಡಿದ್ವಿ. 10 ನಮಗೆ ಆರ್ಡರ್ ಬಂದಿದೆ. ಇವಾಗ 11 ರಿಸೀವ್ ಆಗಿದೆ ಕೂಡ ಟೋಟಲ್.
ಸೊ ಎಲ್ರಿಗೂ ಕೂಡ ಹೋಗ್ತಾ ಇದೆ. ಸೊ ಬಟ್ ಆದರೆ ಫಸ್ಟ್ 10 ಆರ್ಡರ್ಸ್‌ಗೆ ನಾವೊಂದು ಗಿಫ್ಟ್ ಕೂಡ ಲಾಂಚ್ ಮಾಡಿದ್ವಿ. ಗಿಫ್ಟ್ ಕೊಡ್ತಾ ಇದ್ದೀವಿ. ಸೊ ಮೇ ಬಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ. ಜಸ್ಟ್ ಹಾಗೇನೆ ನನಗನ್ನಿಸ್ತು ಸೊ ಕೊಡೋಣ ಅಂತ ಹೇಳಿ. ಆ್ಯಂಡ್ ಇದು ಕಿಟ್ ಬಗ್ಗೆ ನಾನು ಪ್ರೈಸ್ ತುಂಬ ಕಡಿಮೆ ಇಟ್ಟಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ. ಎಲ್ರಿಗೂ ಅಫೋರ್ಡೆಬಲ್ ಆಗಿರಬೇಕು, ಎಲ್ಲರೂ ಕೂಡ ತೊಗೋಬೇಕು, ಎಲ್ಲರೂ ಕೂಡ ಸ್ವಲ್ಪ ಟ್ರೈ ಮಾಡಿ ನೋಡಿ, ಅವ್ರಿಗೂ ಕೂಡ ಎಸ್ ಮಾಡ್ಬೋದು ಅಂದರೆ ಮನೇಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ವಾ? ಸೊ ಹೀಗಾಗಿ ನಾನು ತುಂಬ ಕಡಿಮೆ ರೇಟಲ್ಲಿ ಇಟ್ಟಿರೋದು. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ. ಸೊ ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನೋಡೋಣ. ಸೊ ಇದು ಎಲ್ಲ ಇವಾಗ ಪ್ಯಾಕಿಂಗ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಇನ್ನೇನು ಡಿಸ್ಪ್ಯಾಚ್ ಆಗುತ್ತೆ ಎಲ್ರಿಗೂನು. ಸೊ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ತೋರಿಸ್ತೀನಿ. ಸೊ ಯಾವ ರೀತಿ ಇತ್ತು ಅಂತ ಹೇಳಿ. ಓಕೆನಾ? ಸೊ ಯಾರೆಲ್ಲ ಇನ್ನೂ ಏನಾದರೂ ಸ್ಕ್ರಂಚಿ ಕಿಟ್ಟು ಆರ್ಡರ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆರ್ಡರ್ ಮಾಡಿ. ಸೊ ಆಲ್ರೆಡಿ ನಾನು ಆ ವೀಡಿಯೋದಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಆ ವೀಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆರ್ಡರ್ ಮಾಡ್ಬೇಕನ್ನೋರು ತುಂಬ ಈಸಿಯಾಗಿ ಆರ್ಡರ್‌ನ ಮಾಡ್ಬೋದು ಆ ವೀಡಿಯೋ ನೋಡಿದ ಮೇಲೆ. ಓಕೆನಾ? ಆ್ಯಂಡ್ ಇವಾಗ ನಾನೇನು ಮಾಡ್ತೀನಿ, ಮೊದಲು ಕ್ರಾಸ್‌ಗೆನೆ ಜಸ್ಟ್ ಹೊಲಿಗೆ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅದೇ ರೀತಿನೇ ಹಾಕ್ಕೊಳ್ಳಿ. ಇದರಿಂದ ಸ್ಟಿಪ್ಪಾಗಿ ಕಾಣಿಸುತ್ತೆ. ಯಾವುದೇ ರೀತಿ ಕಟ್ ಮಾಡ್ದೇನೆ ಇಲ್ಲಿ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ನೋಡಿ ಇವಾಗ ನಾನೆಲ್ಲ ಕಾರ್ನರ್ಗೆಲ್ಲ ಇವಾಗ ಸ್ಟಿಚ್ ಮಾಡಿ ಆಗಿದೆ. ಮಧ್ಯದಲ್ಲಿ ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನಾವು ಲೈನ್ ಆಗಿ ಕ್ರಾಸ್ ಆಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ನಾನು ಸಿಂಪಲ್ಲಾಗಿ ಸ್ಟ್ರೇಟ್ ಲೈನ್ ಚೌಕೋರಾಗಿ ನಾನಿಲ್ಲಿ ಹೊಲಿಗೆನ ಹಾಕ್ತಾಯಿದ್ದೇನೆ. ನೋಡಿ ಈ ರೀತಿ ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತಾಯಿದ್ದೇನೆ ವೀಡಿಯೋದು. ಇಲ್ಲಾಂತಂದರೆ ಡ್ಯೂರೇಷನ್ ತುಂಬ ಜಾಸ್ತಿ ಆಗುತ್ತೆ ವೀಡಿಯೋದು. ಈ ರೀತಿ ಮಾಡಿದರೆ ತುಂಬ ಸ್ಟಿಪ್ಪಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಈ ರೀತಿ ಹೊಲಿಗೆ ಹಾಕಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಆ್ಯಂಡ್ ಇದನ್ನು ಇವಾಗ ನಾವು ಜಸ್ಟ್ ಒಂದು ಪ್ರಾಡಕ್ಟ್ ಮಾಡಿ ರೆಡಿ ಮಾಡ್ಬೋದು. ಸಾಕು, ಇಷ್ಟು ತುಂಡು ಬಟ್ಟೆ ಇದ್ದರೆ ನಿಮ್ಮ ಹತ್ರ ತುಂಬ ಈಸಿಯಾಗಿ ನೀವಿಲ್ಲಿ ಒಂದು ಪ್ರಾಡಕ್ಟ್ನ ಮಾಡಿ ರೆಡಿ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಇವಾಗ ಉಬ್ಬಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಬಟ್ಟೆ. ಸೊ ಇದಕ್ಕೆ ಪ್ಯೂರ್ ಕಾಟನ್ನೇ ಯೂಸ್ ಮಾಡಿ. ನಾರ್ಮಲಿ ಯಾವುದೇ ರೀತಿ ಬಟ್ಟೆ ಯೂಸ್ ಮಾಡಬೇಡಿ. ಕಾಟನ್ ಬಟ್ಟೆ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾವು ಆಲ್ರೆಡಿ ಇದಕ್ಕೆ ಉದ್ದಕ್ಕೆ ಎಷ್ಟು ತೊಗೊಂಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು, 11 ಇಂಚ್ ತೊಗೊಂಡಿದ್ವಿ. ಆ್ಯಂಡ್ ಅಗಲಕ್ಕೆ ಇಲ್ಲಿ 10 ಇಂಚ್ ತೊಗೊಂಡಿದ್ವಿ ಅಲ್ವಾ? ಸೊ ಇವಾಗ ನಾವು ಇದಕ್ಕೆ ಒಂದು ಜಿಪ್ ಏನಿರುತ್ತಲ್ವ, ಜಿಪ್ಪನ್ನ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಜಿಪ್ ಅಟ್ಯಾಚ್ ಮಾಡಬೇಕಂದಾಗ ನಾವಿಲ್ಲಿ 11 ಇಂಚ್ ಏನಿತ್ತಲ್ವ ಆ ಕಡೆ ನಾವಿಲ್ಲಿ ಜಿಪ್ಪನ್ನು ಹಾಕಬೇಕು. ತುಂಬ ಲಕ್ಷ ಕೊಟ್ಟು ನೋಡಿ, 10 ಇಂಚ್ ಇದ್ದಲ್ಲಿ ಹಾಕಬಾರ್ದು, 11 ಇಂಚ್ ಅಂತ ನಾನೇನು ಹೇಳಿದ್ದೀನಿ ಅಲ್ಲಿ ಹಾಕಬೇಕು. ಆ್ಯಂಡ್ ಇಲ್ಲಿ ಜಿಪ್ ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅಲ್ಲ, ಈ ರೀತಿ ಇನ್ಸರ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಾನು ನೋಡ್ತಾ ಇದ್ದರೆ ಉಲ್ಟಾ ಮಾಡಿನೇ ಹಾಕಬೇಕು. ನಾನಿಲ್ಲಿ 11 ಇಂಚ್ ಏನು ಹೇಳಿದ್ದೆ ಒಂದು ಸೈಡಲ್ಲಿ ಈ ರೀತಿ ಮಾಡಿ ಹೊಲಿಗೆನ ಹಾಕ್ತೇನೆ ಈ ರೀತಿ. ಓಕೆ, ಲಕ್ಷ್ಯ ಇಡಿ, ಇದು ಉಲ್ಟಾನೇ ಇರಬೇಕು ಜಿಪ್ಪು. ಅದ್ರ ಬಗ್ಗೆ ಲಕ್ಷ್ಯ ಇರಲಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತೀರಾ ಹೊಸ್ದಾಗಿ ಹೊಲಿಯೋರಿಗೆ. ಆ್ಯಂಡ್ ಇದನ್ನು ನಾನು ಇದೇ ರೀತಿಯೇ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ತೀನಿ ಇವಾಗ. ಓಕೆ ನೋಡಿ ಈ ರೀತಿ. ಸೊ ಇಲ್ಲಿ ನಾವು ಫಸ್ಟಿಗೆ ಇವಾಗ ಒಂದು ಸ್ಟಿಚ್ ಹಾಕೋಣ. ಜಿಬ್ ಹಮೇಶ ಯಾವಾಗಲೂ ನೋಡ್ತಾ ಇರಿ, ಉಲ್ಟಾ ಇರಬೇಕಿಲ್ಲಿ. ಓಕೆ, ಅದು ತುಂಬ ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದುವರೆಗೂ ಸ್ವಲ್ಪ ವೀಡಿಯೋಸ್ ನಾನು ವೀಡಿಯೋಸಲ್ಲಿ ನಾನೇನು ಹೇಳ್ತಾ ಇದ್ದೆ, ಕೆಲವು ಪ್ರಾಡಕ್ಟ್ಗಳು ತುಂಬಾ ಟಫ್ ಆಗಿರ್ತಿತ್ತು, ಸ್ವಲ್ಪ ಕನ್ಫ್ಯೂಷನ್ ಕೂಡ ಇರ್ತಿತ್ತು ಅಂತ ಅನ್ಕೋತೀನಿ. ಬಟ್ ಇದು ತುಂಬ ಸಿಂಪಲ್ ಆಗಿರೋಂಥ ಪ್ರಾಡಕ್ಟು ಆ್ಯಂಡ್ ಬೇಗ ಆಗುತ್ತೆ. ಒಂದು ದಿನದಲ್ಲಿ ನೀವೇನೂ ಇಲ್ಲಾಂದರೆ ಒಂದು 50-60 ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು. ಬೆಳಿಗ್ಗೆ ಕೂತ್ಕೊಂಡವರು ಸಂಜೆವರೆಗೂ ನಿಮ್ಮ ಕೈ ಸ್ಪೀಡ್ ಇದ್ದರೆ ನಾನು ಹೇಳ್ತಾ ಇದ್ದೀನಿ. ಸೊ ಸ್ಪೀಡ್ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಆದರೆ ಸ್ಪೀಡ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ತುಂಬ ಈ ರೀತಿ ಪೀಸಸ್ಗಳನ್ನ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಫಟಾಫಟಾಗಿ ನೀವು ಇದು ಎಲ್ಲ ಪ್ರಾಡಕ್ಟ್ಗಳನ್ನ 50 ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು. ನನಗಿದು ಡೈಲಿ ಒಂದು 5, 6, 7 ಆರ್ಡ್ರ್ ಬಂದೇ ಬರುತ್ತೆ ಈ ಒಂದು ಇದಕ್ಕೆ ಪ್ರಾಡಕ್ಟ್ಗೆ. ಸೊ ಇದನ್ನು ನಾವು ಫಿನಿಷ್ ಮಾಡಿರ್ತೀವಿ ಆ್ಯಂಡ್ ಕೊಟ್ಟಿರ್ತೀವಿ. ಸ್ಟಾಕಲ್ಲಿ ಕೂಡ ಇರುತ್ತೆ. ಆ್ಯಂಡ್ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋಂಥ ಪ್ರಾಡಕ್ಟ್ ನಾವು ರೆಡಿ ಮಾಡಿರ್ತೀವಿ. ಅಂದರೆ ಫ್ಯಾಬ್ರಿಕ್ ಕಲರ್ ಏನಿರುತ್ತಲ್ವ, ಡಿಸೈನ್ ಅದು ತೊಗೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ನಾನು ಚೂಸ್ ಮಾಡಿರ್ತೀನಿ. ಆ್ಯಂಡ್ ಡಿಸೆಂಟಾಗಿ ಕೂಡ ಇರಬೇಕು. ಕೆಲವರು ವಯಸ್ಸಾದವರು ಅಂದರೆ ಕೆಲವರು ಕಾಲೇಜ್ಗೆ ಹೋಗೋರು, ಕೆಲವರು ಆಫೀಸ್ಗೆ ಹೋಗೋರು, ಅವರು ಕೂಡ ತೊಗೋಬೇಕು ಅಂದರೆ ಫ್ಯಾಬ್ರಿಕ್ ಕಲರ್ ತುಂಬ ಡಿಸೆಂಟಾಗಿರಬೇಕು, ಡಿಸೈನ್ ತುಂಬ ಚೆನ್ನಾಗಿರಬೇಕು. ಅಂದಾಗ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಆಫೀಸಲ್ಲಿ ಅಥವಾ ಕಾಲೇಜಲ್ಲೆಲ್ಲ ತೊಗೊಂಡು ಹೋದಾಗ ಚೆನ್ನಾಗಿ ಅನಿಸ್ಬೇಕು ಬ್ಯಾಗಲ್ಲಿ ತೆಗ್ದಾಗ. ಸೊ ಹೀಗಾಗಿ ಅವರು ಫ್ಯಾಬ್ರಿಕ್ ಬಗ್ಗೆ ಕೂಡ ಸ್ವಲ್ಪ ಪರ್ಚೇಸ್ ಮಾಡೋರು ನೋಡ್ತಾರೆ. ಹೀಗಾಗಿ ನಾವು ಏನು ಫ್ಯಾಬ್ರಿಕ್ ತೊಗೋತೀವಲ್ವ ಆವಾಗ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಸಪೋಸ್ ನೀವೇನಾದರೂ ಕಿಡ್ಸ್ಗೆ ಮಕ್ಕಳಿಗೆ ಏನಾದರೂ ಪ್ರಾಡಕ್ಟ್ ಮಾಡ್ತಾಯಿದ್ರೆ ಸೊ ನೀವು ಅವ್ರಿಗೆ ಯಾವುದಾದ್ರೂ ಒಂದು ಕಲರ್ಫುಲ್ಲು ತುಂಬಾ ಡಾರ್ಕ್ ಆಗಿರುವಂಥದ್ದು ಆ ರೀತಿ ಎಲ್ಲ ತೊಗೋಬೋದು, ಮಕ್ಕಳಿಗೆ ನಡೆಯುತ್ತೆ. ಸೊ ಇಲ್ಲಿ ನಾನು ಒಂದು ಕಡೆ ಇಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದನ್ನ ಅಟ್ಯಾಚ್ ಮಾಡಬೇಕು.
ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಏನಾದರೂ ಇಲ್ಲಿ ನಿಮಗೆ ದಾರ ಎಲ್ಲ ಕಾಣಿಸ್ತಾ ಇದೆ, ಅದನ್ನು ಕಟ್ ಮಾಡಿ ತೆಗೀರಿ. ಆ್ಯಂಡ್ ಅದಾದ ನಂತರ ಇವಾಗ ಇನ್ನೊಂದು ಸೈಡ್ ಏನಿರುತ್ತಲ್ವ, ಸೊ ಅಲ್ಲಿ ಕೂಡ ನಾವಿವಾಗ ಅದನ್ನು ಸ್ಟಿಚ್ ಮಾಡಬೇಕು. ಹೇಗೆ ಮಾಡಬೇಕಂತ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಬೇಕು. ಇಲ್ಲಿ ನೋಡಿ, ಈ ತುದಿಗೆ ಈ ರೀತಿ ಫೋಲ್ಡ್ ಮಾಡಬೇಕು, ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ, ಕನ್ಫ್ಯೂಸ್ ಆಗಬೇಡಿ ಹೊಸಬರಿದ್ದರೆ. ಆ್ಯಂಡ್ ಇಲ್ಲಿ ನೋಡಿಕೊಂಡು ಜಸ್ಟ್ ಇದಕ್ಕೆ ಸ್ಟಿಚ್ ಮಾಡಬೇಕಿಲ್ಲಿ. ಓಕೆ, ಸೊ ಇದು ಫಿನಿಶಿಂಗ್ ಕೂಡ ನೀವು ಚೆನ್ನಾಗಿ ಮಾಡಬೇಕು. ಫಿನಿಶಿಂಗ್ ಹೇಗೆ ಮಾಡೋದಂತೂ ಕೂಡ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯೇ ನೋಡಿಕೊಂಡು ಫಿನಿಶಿಂಗ್ ಮಾಡಿ. ಹಾಗೆ ಹೊಲಿದ್ಬಿಟ್ರೆ ಪ್ರಾಡಕ್ಟನ್ನು ರೆಡಿ ಆಗಿಬಿಡುತ್ತೆ, ಬಟ್ ಆದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಒಳಗಡೆ ಕೂಡ ನೀವು ಬಟ್ಟೆನ ಉಲ್ಟಾ ಮಾಡಿದರೆ ಅದರಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿರಬೇಕು. ಅಂದಾಗ ನಿಮಗೆ ಆರ್ಡರ್ಸ್ಗಳು ತುಂಬಾ ಜಾಸ್ತಿ ಬರುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಇದನ್ನು ಕೂಡ ಇದೇ ರೀತಿ ನಾನು ಹೆಂಗೆ ತೋರಿಸಿದ್ದೀನಿ ಅದೇ ರೀತಿಯೇ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನೋಡಿ, ಈ ಮಧ್ಯದಲ್ಲಿ ಈ ರೀತಿ ಜಿಪ್ ಓಪನ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನಾನು ಇವಾಗ ಜಿಪ್ಪು ಕೂಡ ನೀವು ತೆಗೆದ್ರೂ ಏನು ಚಿಂತೆ ಇಲ್ಲ, ಮತ್ತೆ ಇನ್ಸರ್ಟ್ ಮಾಡ್ಬೋದು ನಾನು ತೋರಿಸಿರೋ ಥರ. ಓಕೆನಾ? ಸೊ ಇಲ್ಲ ಅಂತಂದರೆ ಜಿಪ್ ಇಟ್ಕೊಂಡೆ ನೀವು ಇಲ್ಲಿ ಫಿನಿಶಿಂಗ್ ಮಾಡ್ಬೋದು. ಬಟ್ ಆದರೆ ತುಂಬಾ ಸ್ವಲ್ಪ ಹೊಸಬರಿದ್ದರೆ ಬೇಗ ಸರಿ ಹೋಗೋಲ್ಲ. ಸೊ ನಾನಿಲ್ಲಿ ಕಂಪ್ಲೀಟ್ ಜಿಪ್ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಈ ರೀತಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಈಗ ಸಿಂಪ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಫಿನಿಶಿಂಗ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಎಕ್ಸ್ಟ್ರಾ ಏನಾದರೂ ಇಲ್ಲಿ ಫ್ಯಾಬ್ರಿಕ್ಸ್ ಅಥವಾ ನಿಮಗೆ ದಾರ ಇದ್ದರೆ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದ ನಂತರ ಇಲ್ಲೊಂದು ನಾನು ಸಿಂಪಲ್ ಆಗಿರುವಂಥದ್ದು ಇಲ್ಲಿ ಈ ರೀತಿ ನಾನೊಂದು ಪಟ್ಟಿ ತೊಗೋತಾ ಇದ್ದೀನಿ. ಒಂದು 1 ಇಂಚ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಸಿಂಪ್ಲಿ ಇಲ್ಲಿ ನಾನು ಯೆಲ್ಲೋ ಕಲರ್ದು ತೊಗೊಂಡಿದ್ದೀನಿ. ನೀವು ನೋಡಿಕೊಂಡು ಲೈನಿಂಗಿನ ಬಟ್ಟೆ ಯೂಸ್ ಮಾಡಿದ್ರಿ ಅದನ್ನೇ ಯೂಸ್ ಮಾಡಿ. ಓಕೆ, ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಚೆನ್ನಾಗಿ ಇಲ್ಲಿ ಫಿನಿಶಿಂಗ್ ಮಾಡಬೇಕು, ಯಾವುದೇ ರೀತಿ ಸರಿಯಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಇದೇ ರೀತಿಯೇ ಫಾಲೋ ಮಾಡಬೇಕಾಗುತ್ತೆ. ಸ್ವಲ್ಪ ನಂಗೆ ಹುಷಾರಿಲ್ಲ, ಹೀಗಾಗಿ ನನ್ನ ಧ್ವನಿ ನಿಮಗೆ ಒಂಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಾನು ನೋಡಿ ಅದನ್ನು ಜಸ್ಟ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸ್ಕ್ರಂಚಿ ಇದುವರೆಗೂ ಆರ್ಡರ್ ಮಾಡಿದ್ದೀರಿ, ಇದು ಡಿಸ್ಪ್ಯಾಚ್ ಆಗುತ್ತೆ. ಇದ್ರದ್ದು ನಿಮಗೆ ಒಂದು ಏನು ಟ್ರ್ಯಾಕಿಂಗ್ ನಂಬರ್ ಎಲ್ಲ ನಾವು ನೀಡ್ತಾ ಇದ್ದೀವಿ. ಸೊ ಅದನ್ನು ನೀವು ಈಸಿಲಿ ಟ್ರ್ಯಾಕ್ ಮಾಡ್ಬೋದು ಮನೆಯಿಂದನೇ. ಆ್ಯಂಡ್ ಆದಷ್ಟು ಬೇಗನೆ ನಿಮ್ಮ ಮನೆಗೆ ತಲುಪುತ್ತೆ ಹಾಗೆ ಸ್ಕ್ರಂಚಿ ಕಿಟ್ಟು. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ತುಂಬ ಕೇರ್ಫುಲ್ಲಾಗಿ ನಾವು ನೋಡಿಕೊಂಡು ಎಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡಿಯೇ ಕಳಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದನ್ನ ಅಟ್ಯಾಚ್ ಮಾಡಿ ಆಗಿದೆ ನೋಡಿ. ಈ ರೀತಿ ಜಸ್ಟ್ ಇದನ್ನ ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ ಈ ರೀತಿ ಇದು ಕಾಣಿಸ್ಬೇಕು. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದೇ ರೀತಿ ನೋಡಿ ಹೇಗೆ ಇಟ್ಟರೆ ನಾವು ಇದು ಫಿನಿಶಿಂಗ್ ಚೆನ್ನಾಗಿರಲ್ಲ. ಸೊ ಇದ್ರ ಮೇಲ್ಗಡೆ ನಾವು ಇಲ್ಲೊಂದು ಬಟ್ಟೆ ಕೊಟ್ಟು ಒಳಗಡೆ ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಪ್ರಾಡಕ್ಟ್. ನೋಡಿ ಈ ರೀತಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕಬೇಕು. ಓಕೆನಾ? ನೋಡಿ ಈ ರೀತಿ ಅಂದಾಗ ಮಾತ್ರ ಚೆನ್ನಾಗಿ ಇರುತ್ತೆ. ಕೆಲವ್ರು ಅಂತ ಇರ್ತಿರಲ್ವ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅಂತ. ನಾವು ಮಾಡುತ್ತಿರುವಂಥ ಕೆಲಸನ ತುಂಬ ಲಕ್ಷ್ಯ ಕೊಟ್ಟು ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ವಿ ಅಂತಂದರೆ ಸೊ ಆಟೋಮೆಟಿಕ್ಲಿ ಆರ್ಡರ್ಸ್ಗಳು ಬರುತ್ತೆ. ಸಮ್ಟೈಮ್ಸ್ ಕೆಲವ್ರಿಗೆ ಇವಾಗ ನಾವು ಹೊಲಿಗೆ ಹೊಲಿತಾ ಇದ್ದೀವಿ, ಬಟ್ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಜನ ಆರ್ಡರ್ ಕೊಡೋದಿಲ್ಲ. ಹೀಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ತುಂಬ ಕೇರ್ಫುಲ್ಲಾಗಿ ಮಾಡಿ. ಮತ್ತು ಸ್ಕ್ರಂಚಿ ಬಗ್ಗೆ ಕೂಡ ಚಾರ್ಟ್ ಕೂಡ ನಾನು ನೀಡ್ತಾ ಇದ್ದೀನಿ. ಚಾರ್ಟ್ ಯಾವ ರೀತಿ ಇರುತ್ತೆ, ಆ ಚಾರ್ಟಲ್ಲಿ ಯಾವ ರೀತಿ ನಾವಿಲ್ಲಿ ಒಂದೊಂದು ಸ್ಕ್ರಂಚಿನ ಮಾಡಬೇಕು. ಒಟ್ಟು ನಿಮಗೆ ಒಂದು ಟೋಟಲ್ 5 ಒಂದು ಸ್ಕ್ರಂಚಿನ ಮಾಡುವಂಥ ವಿಧಾನ ಆಯಿತು. ಅದು ಎಷ್ಟು ಸೈಜ್ ಇರಬೇಕು, ಹೇಗೆ ಕಟ್ ಮಾಡಬೇಕು, ಎವ್ರಿಥಿಂಗ್ ಎಲ್ಲವೂ ಕೂಡ ಕಿಟ್ಟಲ್ಲಿರುತ್ತೆ. ಸೊ ಸಿಂಪ್ಲಿ ನೀವು ಅದನ್ನು ಜಸ್ಟ್ ನೋಡಿಕೊಂಡು ನೀವಲ್ಲಿ ಈಸಿಲಿ ಮಾಡ್ಕೋಬೋದು ಸ್ಕ್ರಂಚಿನ. ಸೊ ನೋಡಿ ಫಿನಿಶಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾವುದೇ ರೀತಿಯಲ್ಲಿ ದಾರ ಪಾರ ಅದು ಇದು ಅಂತ ಕಾಣಿಸ್ತಾ ಇಲ್ಲ, ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ ಇನ್ನೂ ನಾನು ಸ್ಟಿಚ್ ಹಾಕಿಲ್ಲ, ಈ ರೀತಿ ಇದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೂಡ ನಾನು ಸೇಮ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿ ಇದನ್ನು ಕೂಡ ಇಲ್ಲಿ ಸ್ಟಿಚ್ ಮಾಡ್ತೀನಿ. ಓಕೆ, ತುಂಬ ನಿಧಾನವಾಗಿ ನಾನು ಹೇಳಿರ್ತೀನಿ ವೀಡಿಯೋಸ್ಗಳಲ್ಲಿ. ಸ್ವಲ್ಪ ವೀಡಿಯೋ ಲೆಂದಿ ಆಗಿರುತ್ತೆ, ಬಟ್ ಅದು ಎಲ್ಲ ಡೀಟೇಲ್ಸ್ಗಳನ್ನ ನಾನು ನಿಮಗೆ ನಿಧಾನವಾಗಿ ಮಾತಾಡ್ತಾ ಹೇಳಿರ್ತೀನಿ. ಓಕೆನಾ? ಸೊ ಈ ಪ್ರಾಡಕ್ಟ್ನ ಯಾರಾದರೂ ಟ್ರೈ ಮಾಡ್ತೀವಿ ಅಂದರೆ ಇವತ್ತೇ ಟ್ರೈ ಮಾಡಿ. ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನಂಗೆ ಕಾಮೆಂಟ್ ಮಾಡಿ. ಯಾಕಂದರೆ ಸಂಡೇ ಅಲ್ವಾ, ಸೊ ಏನಾದರೂ ಫ್ರೀ ಇದ್ದರೆ ಈ ಪ್ರಾಡಕ್ಟ್ ರೆಡಿ ಮಾಡಿ. ಚೆನ್ನಾಗಿ ಬಂತು ಅಂದರೆ ನೀವು ಕೂಡ ತೊಗೊಂಡು ಯೂಸ್ ಮಾಡಿ. ಆ್ಯಂಡ್ ಪ್ಲಸ್ ಪ್ರಾಡಕ್ಟ್ ಹೇಗೆ ಬಂತು ಅಂತ ನೋಡಿಕೊಂಡು ಚೆನ್ನಾಗಿ ಬಂತು ಅಂತ ಅಂದರೆ ಸೊ ಅವುಗಳದ್ದು ನೀವು ಸ್ಟಾಕ್ ಮಾಡಿ ಇಡ್ಬೋದು. ಸೊ ಸಿಂಪ್ಲಿ ನೀವು ಸ್ಟಾಕ್ ಮಾಡಿ ಇಟ್ಟರೆ ಸುಮಾರು ಥರದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವೇನಾದರೂ ಹಾಕಿದರೆ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೇಗಿರುತ್ತೆ ಅಂದರೆ ತುಂಬ ಈಸಿಯಾಗಿರುವಂಥ ಪ್ರಾಡಕ್ಟ್ ಇದು. ಇದುವರೆಗೂ ನಾನು ಮಾಡಿರುವಂಥ ಪ್ರಾಡಕ್ಟಲ್ಲಿ ತುಂಬ ಈಸಿಯಾಗಿರುವಂಥದ್ದು. ಯಾವುದೇ ರೀತಿ ಕಟ್ ಹಾಕೋದೆ ಸಿಂಪಲ್ಲಾಗಿ ನಾವಿಲ್ಲಿ ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತೀವಿ. ಜಸ್ಟ್ ಒಂದು ಪೀಸ್ ಬಟ್ಟೆ ತೊಗೊಂಡ್ರೆ ಆಯಿತು. ಸೊ ಈ ಸಿಂಪ್ಲಿ ನಿಮ್ಮ ಮುಂದೆ ನಾನು ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು.
ಆ್ಯಂಡ್ ಇದು ಫ್ಯಾಬ್ರಿಕ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ನಾನಿಲ್ಲಿ ನೋಡಿ ಒಳಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೇಮ್ ಫ್ಯಾಬ್ರಿಕ್ ತೊಗೊಂಡಿರೋದ್ರಿಂದ ಕಾಣಿಸ್ತಾ ಇಲ್ಲ ಎಕ್ಸ್ಟ್ರಾ ಬಟ್ಟೆ ಹಾಕಿದ್ದೀವಂತ ಅಲ್ವಾ. ಸೊ ಹೀಗಾಗಿ ಒಳಗಡೆ ಲೈನಿಂಗ್ ಏನು ಬಟ್ಟೆ ಕೊಡ್ತೀವಿ ಅದೇ ಬಟ್ಟೆನೇ ಯೂಸ್ ಮಾಡಿ ಲೈನಿಂಗಿಗೆ. ನೋಡಿ ಈ ರೀತಿ ನಾನಿಲ್ಲಿ ಡಬಲ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಡಬಲ್ ಸ್ಟಿಚಿಂಗ್ ಮಾಡೋದ್ರಿಂದ ಹೊಲಿಗೆ ಪಕ್ಕಾ ಆಗುತ್ತೆ ಅಂತ ಹೇಳ್ತೀವಿ, ಅಂದರೆ ಚೆನ್ನಾಗಿ ಪರ್ಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ ನಾನು ಡಬಲ್ ಹೊಲಿಗೆನೇ ಹಾಕಿರ್ತೀನಿ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಮೇನ್ ಬರೋದು ಸೈಡಲ್ಲಿರೋಂಥ ಫಿನಿಶಿಂಗ್ ಮಾಡುವಂಥದ್ದು. ಈ ರೀತಿ ನಾವು ಜಿಪ್ಪನ್ನು ಮಧ್ಯದಲ್ಲಿ ತರಬೇಕು, ಓಕೆನಾ. ಫೋಲ್ಡ್ ಮಾಡಿ ಒಳಗಡೆ ಲೈನಿಂಗ್ ಬಟ್ಟೆ ಮೇಲ್ಗಡೆ ಇದೆ, ಇದ್ರ ಬಗ್ಗೆ ಲಕ್ಷ್ಯ ವಹಿಸಿ. ಮೇನ್ ಫ್ಯಾಬ್ರಿಕ್ ಒಳಗಡೆ ಇದೆ ಆ್ಯಂಡ್ ಈ ರೀತಿಯಿಂದ ಫೋಲ್ಡ್ ಮಾಡಬೇಕು. ಮಧ್ಯದಲ್ಲಿ ಜಿಪ್ ಬರಬೇಕು. ಮಧ್ಯದ ಜಿಪ್ಪನ್ನು ಈ ರೀತಿ ಸ್ಟ್ರೇಟಾಗಿ ಒಂದು ಹೊಲಿಗೆ ಹಾಕಬೇಕಿಲ್ಲಿ, ಓಕೆ. ಸೊ ಇಲ್ಲಿ ಡಬಲ್ ಹೊಲಿಗೆನೇ ಹಾಕ್ತೀನಿ ನಾನು ಇಲ್ಲಿ ಕೂಡ. ಸೊ ಯಾವ ರೀತಿ ಡಬಲ್ ಹೊಲಿಗೆ ಹಾಕ್ತಾಯಿದ್ದೀನಿ ಅದೇ ರೀತಿ ಮಾಡಿದರೆ ಸಾಕು, ಸಿಂಪಲ್ ಆಗಿರುವಂಥ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಆ್ಯಂಡ್ ಇದು ತುಂಬಾ ಸ್ಪೇಸ್ ಇರುವಂಥ ಪ್ರಾಡಕ್ಟ್. ಸ್ಪೇಸ್ ಇರುವಂಥ ಪ್ರಾಡಕ್ಟ್ ಅಂದರೆ ತುಂಬಾ ಚೆನ್ನಾಗಿರುವಂಥದ್ದು ಆ್ಯಂಡ್ ತುಂಬ ಜನ ಇದನ್ನು ಇಷ್ಟಪಟ್ಟಿದ್ದಾರೆ. ನಾನು ಯಾವಾಗ ಇದನ್ನು ಮಾಡಿ ಹಾಕಿದ್ದೆ, ಸೊ ಆವಾಗ ತುಂಬಾ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಓಕೆ. ಸೊ ಆ್ಯಂಡ್ ಇದು ತುಂಬಾ ದೊಡ್ಡ ಪೀಸ್ ಇದೆ. ಇದು ನಾನು ಹೇಳಿರೋಂಥ ಸೈಜಲ್ಲಿ ನೀವು ಮಾಡಿದರೆ ನಿಮ್ಮ ಏನು ಬಳೆ ಹಾಕ್ಕೋತೀವಲ್ವ, ಬಳೆ ಹಾಕಿ ಅಂದರೆ ಕೈ ಮೇಲೆ ಮಾಡಿದ್ಮೇಲೆ ಬಳೆ ಹಾಕ್ತೀವಲ್ವ, ಸೊ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಲೆಂತ್ ಇದೆ ಇದು ಆ್ಯಕ್ಚುಲಿ. ನಾನು ನಿಮಗೆ ಲೆಂತ್ ಕೂಡ ತೋರಿಸ್ತೀನಿ ಎಷ್ಟು ಲೆಂತ್ ಬಂದಿದೆ ಅಂತ. ತುಂಬ ದೊಡ್ಡ ಸೈಜಲ್ಲಿರುತ್ತೆ ಆ್ಯಂಡ್ ತುಂಬ ಕಡಿಮೆ ಪ್ರೈಸಲ್ಲಿ. ಆ್ಯಂಡ್ ನನಗೂ ಕೂಡ ತುಂಬ ಟೈಮ್ ಇದರಲ್ಲಿ ನಾನು ಹಾಕಿಲ್ಲ. ತುಂಬ ಈಸಿಯಾಗಿ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಒಂದು 5 ಪ್ರಾಡಕ್ಟು ರೆಡಿ ಆಗುತ್ತೆ, ಓಕೆ. ಸಮ್ಟೈಮ್ಸ್ ನೀವೇನಾದರೂ ವೀಡಿಯೋ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮಾಡಿದಾಗ ಅವಾಗ ಮಾತ್ರ ನನಗೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಒಂದು 3 ತಾಸಾದರೂ ಹೋಗುತ್ತೆ, ಓಕೆನಾ. ಸೊ ನೋಡಿ ಈ ರೀತಿ, ನೋಡಿ ಈ ರೀತಿ ಜಿಪ್ಪನ್ನು ಜಸ್ಟ್ ಇಲ್ಲಿ ಹಿಡ್ಕೊಂಡು ಬಿಟ್ಟೇ ಅದ್ರ ಮೇಲೇ ಹೊಲಿಗೆ ಹಾಕಬೇಕು, ಓಕೆನಾ. ನೋಡಿ ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ಆಗಬಾರ್ದು, ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡೆ ಹೊಲಿಗೆನ ಹಾಕಿ. ಹಿಂದೆ ಮುಂದೆ ಆದರೆ ಚೆನ್ನಾಗಿ ಕಾಣಿಸಲ್ಲ, ನಂತರ ಅದು ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಿಸಲ್ಲ, ಓಕೆನಾ. ನೋಡಿ ಈ ರೀತಿ ತುಂಬ ನಿಧಾನವಾಗಿ ನೋಡಿಕೊಂಡು ಹಾಕಿ, ಓಕೆ. ಸೊ ಇದಾಯ್ತಲ್ವಾ. ಸೊ ಇದಕ್ಕೂ ಕೂಡ ಫಿನಿಶಿಂಗ್ ಮಾಡಬೇಕಾಗುತ್ತೆ. ನೋಡಿ ಕಾರ್ನರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಎರಡೂ ಕಡೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಬಲ್ ಹೊಲಿಗೆನೇ ಹಾಕಿ, ಪದೇ ಪದೇ ಹೇಳ್ತಾಯಿದ್ರೆ ಡಬಲ್ ಹೊಲಿಗೆನೇ ಹಾಕಿ. ಅದಾದ ನಂತರ ಎಕ್ಸ್ಟ್ರಾ ಇರುವಂಥ ಏನು ಫ್ಯಾಬ್ರಿಕ್ ಇರುತ್ತೆ ಅದನ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಜಿಪ್ ಅದು ಇದ್ದರೂ ಕೂಡ ಪರವಾಗಿಲ್ಲ, ಅದನ್ನೆಲ್ಲ ಕಟ್ ಮಾಡಿ. ಈ ರೀತಿ ಸ್ವಲ್ಪ ಕಾರ್ನರಲ್ಲಿ ಕೂಡ ಸ್ವಲ್ಪ ಕಟ್ ಮಾಡಬೇಕು, ತುಂಬ ಜಾಸ್ತಿ ಕಟ್ ಮಾಡಿಬಿಡಿ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ತುಂಬ ಸಿಂಪಲಾಗಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಾವು ಹೊಲಿದ ಮೇಲೆ. ಸೊ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಮಾತ್ರ ನಾವಿಲ್ಲಿ ಕಟ್ ಮಾಡಬೇಕು. ತುಂಬ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡಿ. ಇಲ್ಲಿ ನೋಡಿ ಈ ರೀತಿ, ಓಕೆ. ಸೊ ಇದಾದಮೇಲೆ ಇದಕ್ಕೂ ಕೂಡ ನಾವು ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ಅಂದರೆ ಮಾತ್ರ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡಿ ಎರಡು ಕಾರ್ನರಲ್ಲಿ ನಾವೇನು ಮಾಡ್ತೀನಿ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ನಾನು ಈ ರೀತಿ ಪಟ್ಟಿ ತೊಗೊಂಡಿದ್ದೀನಿ. ಸೊ ಇದು 1 ಇಂಚ್ ಇರುವಂಥದ್ದು, ಸೊ ಇದು 2 ಇಂಚ್ ಇರುವಂಥ ಬಟ್ಟೆ. ಸೊ ಜಸ್ಟ್ ಇದನ್ನು ಫೋಲ್ಡ್ ಮಾಡಿ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ತಾಯಿದ್ದೀನಿ. 2 ಇಂಚಿನ ಬಟ್ಟೆ ತೊಗೊಂಡಿದ್ದೀವಿ, ಅಂತ ಜಸ್ಟ್ ಏನು ಮಾಡ್ತೀವಿ ಕಟ್ ಮಾಡ್ತೀವಿ. ನಂತರ ಇಲ್ಲಿ ಕಾರ್ನರ್ಗೆ ಅಟ್ಯಾಚ್ ಮಾಡೋಣ, ಓಕೆ. ನೋಡಿ ಈ ರೀತಿ ಅಳತೆ ತೊಗೋಬೇಕು. ಅಳತೆ ತೊಗೊಂಡು ನಂತರ ಅದನ್ನ ಕಟ್ ಮಾಡ್ತೀನಿ. ಎಷ್ಟು ಈಸಿ ಇದೆ ಅಂತ ನೀವೇ ನೋಡಿ. ಜಸ್ಟ್ ಇವಾಗ ನೀವು ಮನೇಲಿ ಫ್ಯಾಬ್ರಿಕ್ ಇದ್ದರೆ ಕಾಟನ್ನು ಯಾವುದಾದ್ರು ಬಟ್ಟೆ ಯೂಸ್ ಮಾಡಲ್ಲ ಅಂದಿದ್ರೆ ಅದನ್ನ ಇದು ಇವತ್ತು ಸ್ಟಿಚ್ ಮಾಡಿ ನೋಡಿ ಈ ರೀತಿ, ಓಕೆ. ಸೊ ಇದ್ರ ಮಧ್ಯದಲ್ಲಿ ನಾನು ಕಟ್ ಮಾಡ್ತೀನಿ. ಇದನ್ನ ಲೆಂತ್ ನಾನು ನೋಡ್ಕೊಂಡಿದ್ದೀನಿ ಆ್ಯಂಡ್ ಇದನ್ನ ಏನು ಮಾಡ್ತೀನಿ ಅಂದರೆ ಎರಡು ತುದಿಗೆ ಅಟ್ಯಾಚ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಕ್ಲೋಸಾಗಿ ತೋರಿಸ್ತಾ ಇದ್ದೀನಿ. 1 ಇಂಚ್ ಇದೆ. ಜಸ್ಟ್ ಏನು ಮಾಡ್ತೀವಿ ಅಂದರೆ ಇದು ಕಾರ್ನರ್ಗೆ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ತುಂಬ ಚೆನ್ನಾಗಿದು ಫಿನಿಶಿಂಗ್ ಕಾಣಿಸುತ್ತೆ, ಓಕೆ. ನೋಡಿ ಈ ರೀತಿ ಇವಾಗ ಇದನ್ನು ಹೊಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಪ್ರತಿಯೊಂದನ್ನು ನೋಡಿಕೊಂಡು ಪ್ರಾಡಕ್ಟ್ನ ಫಿನಿಶಿಂಗ್ ಮಾಡಿ ನಂತರ ಅದನ್ನ ಮಾರಾಟಕ್ಕೆ ಇಟ್ಟರೆ ಈಸಿಲಿ ಆಟೋಮೆಟಿಕ್ಲಿ ನಮಗೆ ಆರ್ಡರ್ಸ್ಗಳು ಬರುತ್ತೆ. ಸುಮಾರು ಜನ ಹೇಳ್ತಾಯಿದ್ರೆ ನಾವು ರೆಡಿ ಮಾಡಿದ್ದೀವಿ ಆರ್ಡರ್ಸ್ ಬರ್ತಾಯಿಲ್ಲ. ಆರ್ಡರ್ಸ್ ಬರ್ತಾಯಿಲ್ಲ ಅಂದರೂ ಕೂಡ ನೋಡಿ, ಪ್ರಾಡಕ್ಟ್ ಮಾಡೋದು ಎಲ್ಲರೂ ಕೂಡ ಮಾಡ್ತಾರೆ, ಬಟ್ ಮಾರ್ಕೆಟಿಂಗ್ ಮಾಡೋದು ಕೂಡ ಒಂದು ಆರ್ಟ್ ಇದ್ದ ಹಾಗೆಯೇ.
ಸೊ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಈ ಚಾನಲಲ್ಲಿ ನಾನು ಮೆಂಬರ್‌ಶಿಪ್ ಕೂಡ ನಾನಿಲ್ಲಿ ಅನೌನ್ಸ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಆಲ್ರೆಡಿ ಕೇಳ್ತಾ ಇದ್ದೀರಿ ಮೆಂಬರ್‌ಶಿಪ್‌ಗೆ ಹೇಗೆ ಜಾಯಿನ್ ಆಗೋದು ಅಂತ. ಯಾಕಂದರೆ ನಾನು ಮೆಂಬರ್ಸ್‌ಗೋಸ್ಕರ ಸಪ್ರೇಟಾಗಿ ವೀಡಿಯೋಸ್‌ಗಳನ್ನ ತರ್ತಾ ಇದ್ದೀನಿ. ಮಾರ್ಕೆಟಿಂಗ್ ರಿಲೇಟೆಡ್ ತರ್ತಾ ಇದ್ದೀನಿ. ನಾನು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅದೆಲ್ಲವೂ ಕೂಡ ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ, ನಾವು ಸೀರಿಯಸ್ ಇದ್ದೀವಿ ಅನ್ನೋರಿಗೆ ಮಾತ್ರ ನಾನು ಮೆಂಬರ್‌ಶಿಪ್‌ಗೋಸ್ಕರ ಹೇಳ್ತಾ ಇರುವಂಥದ್ದು. ಸೊ ಅಂಥವ್ರು ಮಾತ್ರ ಮೆಂಬರ್‌ಶಿಪ್‌ನ ತೊಗೊಂಡು ನನ್ನ ವೀಡಿಯೋಸ್‌ಗಳನ್ನ ನಿಮ್ಮ ಮೇಲಿಂದ ಬರುವಂಥ ವೀಡಿಯೋಸ್ಗಳು ಇವನ್ ಮೇಲಿಂದ ಮೆಂಬರ್‌ಶಿಪ್‌ಗೂ ಕೂಡ ಬರುತ್ತೆ. ಹಾಗಂತ ರೆಗ್ಯುಲರ್ ವೀಡಿಯೋಸ್‌ಗಳು ಬರಲ್ಲ ಅಂತಲ್ಲ. ರೆಗ್ಯುಲರ್ ವೀಡಿಯೋಸ್‌ಗಳು ಕೂಡ ಬರುತ್ತೆ. ಬಟ್ ಆದರೆ ನಿಮಗೆ ಮಾರ್ಕೆಟಿಂಗ್ ಎಲ್ಲ ಗೊತ್ತಾಗಬೇಕು. ನಾನು ಏನು ಅನುಸರಿಸ್ತಾ ಇದ್ದೀನಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್‌ಗಳು ಬೇಕು ಅಂತಂದರೆ ಸಿಂಪ್ಲಿ ನೀವು ಇಲ್ಲಿ ಒಂದು ಇದಕ್ಕೆ ಏನಂದರೆ ಚಾನಲ್‌ಗೆ ನೀವು ಮೆಂಬರ್ ಆಗಿ ಜಾಯಿನ್ ಆಗಬೇಕು. ಸೊ ಮೆಂಬರ್ ಆಗಿ ಜಾಯಿನ್ ಆದ್ರಿ ಅಂದರೆ ಆಟೋಮೆಟಿಕ್ಲಿ ಮೆಂಬರ್ಸಿಗೆ ನಾವು ವೀಡಿಯೋಸ್‌ಗಳು ಹಾಕ್ತೀವಿ. ಓಕೆ. ಸೊ ಅವಾಗೆಲ್ಲ ನೀವೇನು ಮಾಡೋದು ಆಟೋಮೆಟಿಕ್ಲಿ ಅಲ್ಲಿ ಜಾಯಿನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ ಇದ್ರೂ ಕೇಳ್ಬೋದು. ಆ್ಯಂಡ್ ಪ್ಲಸ್ ಅಲ್ಲಿ ಸುಮಾರು ನಾನು ಟಿಪ್ಸ್‌ಗಳನ್ನೆಲ್ಲ ಶೇರ್ ಮಾಡ್ತೀನಿ. ನಾನೇನು ಮಾಡ್ತಾ ಇದ್ದೀನಿ ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಸೊ ಅದನ್ನೇ ನೀವು ನೋಡ್ಕೊಂಡು ಅಲ್ಲಿ ಮಾಡ್ಬೋದು. ಓಕೆ. ಮೆಂಬರ್‌ಶಿಪ್‌ಗೆ ಹೇಗೆ ಜಾಯಿನ್ ಆಗೋದು ಅಂತ ನಾನು ಆಲ್ರೆಡಿ ನೀವು ನನ್ನ ಚಾನಲಲ್ಲಿ ಹೋದರೆ ಅಲ್ಲಿ ಜಾಯಿನ್ ಅಂತ ಇರುತ್ತೆ ಮೇಲ್ಗಡೆ ಸ್ಕ್ರೀನ್ ಮೇಲೆ. ಆ ಜಾಯಿನ್ ಅಂತ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿಂದ ನೀವು ಅಲ್ಲಿ ಮೆಂಬರ್‌ಶಿಪ್‌ನ ತಗೋಬೋದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಾನು ಕಾರ್ನರಲ್ಲಿ ಕೂಡ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ವೀಡಿಯೋನ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ. ಜಸ್ಟ್ ಇವಾಗ ಕಾರ್ನರಲ್ಲಿ ಅಟ್ಯಾಚ್ ಈ ರೀತಿ ಮಾಡಬೇಕು. ಡಬಲ್ ಹೊಲಿಗೆ ಹಾಕಬೇಕು ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ. ಆ್ಯಂಡ್ ಕೊನೆಗಿಲ್ಲಿ ನೋಡಿ. ಸೊ ಇಲ್ಲಿ ಕೂಡ ಸಿಂಪಲ್ಲಾಗಿ ನಾನು ಡಬಲ್ ಹೊಲಿಗೆನ ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿ. ಓಕೆನಾ? ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಹೊಲಿಗೆ ಹಾಕಿದ ಮೇಲೆ ತುಂಬ ಚೆನ್ನಾಗಿದ್ದು ಕೂಡ ಕಾಣಿಸುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಇರುತ್ತೆ, ಇಲ್ಲ ಅಂತ ಹೇಳೋದಲ್ಲ. ಬಟ್ ಅದೇ ಫಿನಿಶಿಂಗ್ ಬರೋವರೆಗೂ ಚೆನ್ನಾಗಿ ನೋಡಿಕೊಂಡು ಫಿನಿಶ್ ಮಾಡಿ ಪ್ರತಿಯೊಂದು ಪ್ರಾಡಕ್ಟ್‌ನ. ನಾನಿಲ್ಲಿ ಒಟ್ಟು ಇವತ್ತು ನನಗೆ 5 ಆರ್ಡರ್ ಹೋಗ್ತಾ ಇದೆ. ಒಂದೊಂದಕ್ಕೆ ನಾನು ಇಲ್ಲಿ ಎಷ್ಟಕ್ಕೆ ಮಾರ್ತಾ ಇದ್ದೇನೆ ಅಂತಂದರೆ, ಒಂದನ್ನು ನಾನಿಲ್ಲಿ ₹89ಗೆ ಇಲ್ಲಿ ಮಾರ್ತಾ ಇದ್ದೀನಿ. ₹89ಗೆ 5 ಪ್ರಾಡಕ್ಟ್ ಇವತ್ತು ಆರ್ಡರ್ ಡೆಲಿವರಿ ಆಗೋದಿದೆ. ಸೊ ಕಳಿಸ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ನಾನಿರೋ ಕಡೆನೇ ಹೋಗ್ತಾ ಇರೋವಂಥದ್ದು, ಆನ್‌ಲೈನ್ ಹೋಗ್ತಾ ಇಲ್ಲ. ಸೊ ಇವತ್ತಿದು ಹೋಗಬೇಕು. ಸೊ ಹೀಗಾಗಿ ನಾನು ಇದನ್ನೇ ಪ್ರಾಡಕ್ಟ್ ಮಾಡುವಾಗ ನಿಮಗೂ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇರಬೇಕು ಅಂತ. ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಾಡಕ್ಟ್ ಮಾಡುವಾಗ ಶೂಟ್ ಮಾಡಿರುವಂಥದ್ದಿದು. ನೋಡಿ ಈ ರೀತಿಯಲ್ಲಿ ಮಾಡಿ. ಓಕೆ. ಆ್ಯಂಡ್ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ನೋಡಿ, ಅದನ್ನು ಕಟ್ ಮಾಡಿ. ಹೊಸಬ್ರು ಯಾರಾದರೂ ಹೊಲಿಗೆನೇ ಬರಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೆ ತುಂಬ ನಿಧಾನವಾಗಿ ತಿಳಿಲಿ ಅಂತಲೇ ಸ್ವಲ್ಪ ಸ್ಲೋ ಆಗಿ ಹೇಳಿರ್ತೀನಿ. ಹೊಸಬ್ರು ಇವಾಗ ಆಲ್ರೆಡಿ ನೀವು ಇವಾಗ ಹೊಲಿಗೆ ಬರ್ತಾ ಇದೆ ಅನ್ನೋರಿಗೆ ಸ್ವಲ್ಪ ಅನ್ನಿಸ್ಬೋದು ತುಂಬ ಸ್ಲೋ ಆಗಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಆದರೆ ಹೊಸಬ್ರು ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ನಿಧಾನವಾಗಿ ಹೇಳಿರ್ತೀನಿ. ಓಕೆ. ಸೊ ಇವಾಗ ನೀವು ನೋಡ್ತಾ ಇರೋದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನ ಕಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಕೂಡ ಕಾರ್ನರ್ಗೂ ಕೂಡ ಒಂದು ಸ್ಟಿಚ್ ಹಾಕ್ತೀನಿ. ಓಕೆ. ಕಾರ್ನರಲ್ಲಿ ಕೂಡ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ. ಓಕೆನಾ? ಇವಾಗ ನೋಡಿ ಟೈಲರ್ ಅಂದ ತಕ್ಷಣ ಸುಮಾರು ಜನ ಇವಾಗ ಬ್ಲೌಸ್ ಪೀಸು ಮತ್ತು ಬ್ಲೌಸ್ ಆಯಿತು ಮತ್ತು ಕುರ್ತಾ ಆಯಿತು ಅವನ್ನೆಲ್ಲ ಹೊಲಿತಾರೆ. ಬಟ್ ಅವನ್ನೆಲ್ಲ ಹೊಲಿದ ಮೇಲೂ ಕೂಡ ನಿಮಗೆ ಸಿಗುವಂಥ ಏನು ಇದನ್ನಿರುತ್ತೆ. ಸೊ ಅದರಲ್ಲಿ ನೀವು ಈ ರೀತಿ ಚಿಕ್ಕ ಚಿಕ್ಕ ಒಂದು ಪ್ರಾಡಕ್ಟ್‌ಗಳು ಮಾಡಿದರೂ ಕೂಡ ಈಸಿಯಾಗಿ ನಿಮಗೆ ಇದರಲ್ಲೇ ನೀವು ದುಡಿಬೋದು. ಸೊ ಹೀಗಾಗಿ ನಾನು ಇದನ್ನು ಚೂಸ್ ಮಾಡಿರೋದು. ಅದೆಲ್ಲ ತುಂಬಾ ಏನಾಗುತ್ತೆ ಅಂತಂದರೆ ಬ್ಲೌಸ್ ಕಟ್ಟಿಂಗು ಮತ್ತು ಕುರ್ತಾ ಕಟ್ಟಿಂಗು ಅದ್ರಲ್ಲಿ ತುಂಬ ಜಂಜಟ್ ಅನಿಸುತ್ತೆ. ಹೊಸಬರಿಗೆ ಕಲಿಯೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಇದೆಲ್ಲ ತುಂಬ ಈಸಿಯಾಗಿರುವಂಥದ್ದು. ನಾನಿವಾಗ ಇದನ್ನ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಒಳಗಡೆನೇ ಇತ್ತಲ್ವಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು. ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು. ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ. ನೋಡಿ. ಈ ರೀತಿ ಒಂದು ಪೌಚ್ ರೆಡಿಯಾಗಿದೆ ಇದು. ಆ್ಯಂಡ್ ನಾವು ಜಿಪ್ ಕೂಡ ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಇರಬೇಕು ಅಂತ. ಯಾವ ರೀತಿ ನಾನು ಪ್ರತಿಯೊಂದು ಇಲ್ಲಿ ಫಿನಿಶಿಂಗ್ ಹೇಳಿದ್ದೇನೆ ನೋಡಿ, ಯಾವ ರೀತಿ ನಾವು ಮಾಡಬೇಕು ಅಂತ. ಸೊ ಅದೇ ರೀತಿನೇ ನೋಡಿಕೊಂಡು ಮಾಡಬೇಕಾಗುತ್ತೆ. ಈ ರೀತಿ ನಮಗೆ ಮಧ್ಯದಲ್ಲಿನೇ ನಮಗೆ ಜಿಪ್ ಬೇಕು ಅಂತ ಹೇಳಿ, ಮಧ್ಯದಲ್ಲೇ ನಮಗೆ ಈ ರೀತಿ ಜಿಪ್ ಬೇಕು ಆ್ಯಂಡ್ ಪೌಚ್ ತುಂಬ ದೊಡ್ಡದಾಗಿರಬೇಕು. ಸುಮಾರು ಪ್ರಾಡಕ್ಟ್‌ಗಳನ್ನ ನಾವು ಈಸಿಲಿ ಅದರಲ್ಲಿ ಸ್ಟೋರ್ ಮಾಡಿಕೊಂಡು ಯಾವುದಾದ್ರೂ ಟೂರ್‌ಗೆ, ಕಾಲೇಜ್‌ಗೆ ಅಥವಾ ಆಫೀಸ್‌ಗೆ ಹೋಗೋ ಹಾಗಿರಬೇಕು ಅಂತ ಹೇಳಿದರು. ನಾನಿದು ತುಂಬಾ ಚೆನ್ನಾಗಿ ಸ್ಪೇಸು ಇರಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಲೆಂತ್ ಕೂಡ ಇರಬೇಕು. ದೊಡ್ಡ ಪ್ರಾಡಕ್ಟ್ ಇರಬೇಕು. ಆ್ಯಂಡ್ ನನಗೂ ಕೂಡ ಟೈಮ್ ತುಂಬ ಕನ್ಸ್ಯೂಮ್ ಆಗಿರಬಾರ್ದು. ಆ್ಯಂಡ್ ತುಂಬಾ ಫ್ಯಾಬ್ರಿಕ್ ಕೂಡ ಯೂಸ್ ಆಗಿರಬಾರ್ದು. ಸೊ ಎಲ್ಲರೂ ಕೂಡ ನೆನಪಿಟ್ಕೊಂಡು ಸೊ ಈ ಪ್ರಾಡಕ್ಟ್ ನಾನು ಮಾಡಿರೋಂಥದ್ದು. ಇದರಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತ ನೀವೇ ನೋಡ್ಬೋದು. ಹೀಗಾಗಿ ನನಗೆ ಇದಕ್ಕೆ ತುಂಬಾ ಆರ್ಡರ್ ಬರ್ತಾ ಇದೆ.
ಆ್ಯಂಡ್ ನಾವಿಲ್ಲಿ ತುಂಬಾ ಚೆನ್ನಾಗಿ ನಮಗೆ ಆರ್ಡರ್ಸ್ಗಳಂದರೆ ಇವಾಗ ಒಬ್ಬ ವ್ಯಕ್ತಿ 5 ಆರ್ಡರ್ ಕೊಟ್ಟರು ಅಂತಂದರೆ, ಸೊ ಅವರಿಗೆ ನಾನು 69 ರುಪೀಸಲ್ಲೇ ಮಾಡಿಕೊಡ್ತಾ ಇದ್ದೀನಿ ಒಂದೊಂದು ಪೌಚನ್ನು. ಸೊ ತುಂಬಾ ಕಡಿಮೆ ಅಂತ ಹೇಳ್ಬೋದು ಅಲ್ವಾ? ಸೊ ಇಲ್ಲಿ ಮಿನಿಮಮ್ ಅಂದರೆ ಒಂದು 4, 5 ಆರ್ಡರ್ ಕೊಟ್ಟರೆ ಅಷ್ಟೇ. ಓಕೆ. ಸಿಂಗಲ್ ಆದರೆ 89 ರುಪೀಸ್ಗೆ ನಾನಿಲ್ಲಿ ಮಾರ್ತಾಯಿದ್ದೀನಿ. ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ಇದ್ರಲ್ಲಿ ಹಾಕಿದರೂ ಕೂಡ ತುಂಬ ಸ್ಪೇಸ್ ಇದೆ. ಆ್ಯಂಡ್ ಇದರ ಲೆಂತ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ಇದ್ರದ್ದು ಉದ್ದಕ್ಕೆ ಎಷ್ಟಿದೆ ಅಂತ ಹೇಳಿ. ಸೊ ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ನೋಡಿ ಯಾವುದೇ ರೀತಿ ಇದನ್ನು ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ. ಆ್ಯಂಡ್ ಇದರಲ್ಲೂ ಕೂಡ ಈ ಪ್ರಾಡಕ್ಟ್ ಏನಿದೆ ನೋಡಿ, ಲೆಂತ್ ನೋಡಿ, ಇಲ್ಲಿಂದ ಹಿಡಿದ್ರೆ ಸೊ ಕೆಳಗಡೆ ನೋಡಿ ಬಳೆ ಹಾಕ್ತೀವಲ್ವಾ, ಸೊ ಅಲ್ಲಿವರೆಗೂ ಇದು ಲೆಂತ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಲೆಂತ್ ಇದೆ ನೋಡಿ, ಇಷ್ಟು ನೋಡಿದರೆ ನೋಡಿ ಇಷ್ಟು ದೊಡ್ಡದಿದೆ. ಆ್ಯಂಡ್ ಅಗಲಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಇದರಲ್ಲಿ ಸುಮಾರು ಪ್ರಾಡಕ್ಟ್ಗಳನ್ನ ನಾವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಈ ರೀತಿ ನೀವು ಮಾಡಿಬಿಟ್ಟು ನೀವು ನಿಮ್ಮದೇ ಆದಂಥ ಬ್ರ್ಯಾಂಡ್ ಏನಿರುತ್ತೆ ಅದನ್ನು ನೀವಿಲ್ಲಿ ಅಟ್ಯಾಚ್ ಮಾಡಿ ಮಾರ್ಬೋದು. ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ಇದು ಸ್ಟೋರ್ ಮಾಡುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ತುಂಬ ಈಸಿಯಾಗಿರೋಂಥ ಪ್ರಾಡಕ್ಟ್ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಹೊಸಬ್ರಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಆ್ಯಂಡ್ ನನ್ನ ಧ್ವನಿ ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ ಅಂತ ಅನ್ಕೋತೀನಿ, ತುಂಬ ಹುಷಾರಿಲ್ಲ ನನಗೆ. ಬಟ್ ಸ್ಟಿಲ್ ನಾನು ನಿಮಗೆ ಈ ಪ್ರಾಡಕ್ಟ್ನ ಮಾಡಿ ಇಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತಪ್ಪದೇ ವಿಡಿಯೋಗೆ ಲೈಕ್ ಕೊಡಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.